ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್. ಇವತ್ತು ಸ್ಯಾಟರ್ಡೆ. ನಮಗೆ ಇಲ್ಲಿ ಜರ್ಮನಿಯಿಂದ ನಾವು ಇರೋದು ಒಂದು ಬಾರ್ಡರ್ ಸಿಟಿ ಪಕ್ಕದಲ್ಲೇ ನೆದರ್ಲ್ಯಾಂಡ್ಸಲ್ಲಿ ಫಾರ್ಮರ್ಸ್ ಮಾರ್ಕೆಟ್ ಅಂತ ಆಗುತ್ತೆ. ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೇಗಿರುತ್ತೆ ಆ್ಯಕ್ಚುಲಿ ಅದು ಫಾರ್ಮರ್ಸ್ ಮಾರ್ಕೆಟಾ ನಮ್ಮ ಇಂಡಿಯನ್ ಸಂತೆ ಅಂತ ಏನು ಹೇಳ್ತೀವಿ, ಒಂದು ಸ್ವಲ್ಪ ಆ ವೈಬ್ ಸಿಗುತ್ತೆ. ಅದು ಎಕ್ಸಾಕ್ಟ್ಲಿ ಹಾಗೆ ಇರುತ್ತೆ ಏನು ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವು ಮೇಯ್ನಾಗಿ ಅಲ್ಲಿ ಹೋಗೋದು ಏನಕ್ಕೆ ಅಂತಂದರೆ ನಮಗೆ ಫಿಶ್ ಬೇಕು. ಅಲ್ಲಿ ಯಾವಾಗ್ಲೂ ಫ್ರೆಶ್ ಆಗಿ ನಮಗೆ ಮೀನು ಸಿಗುತ್ತೆ, ಅದನ್ನು ತೊಗೊಂಡು ಬರ್ಲಿಕ್ಕೆ ಹೋಗ್ತೀವಿ. ಅದನ್ನು ಬಿಟ್ಟು ಅಲ್ಲಿ ನಮಗೆ ಹೋಲ್ಸೇಲ್ ಆಗಿ ಈ ಸೂಪರ್ ಮಾರ್ಕೆಟ್ಗಿಂತ ಸ್ವಲ್ಪ ಕಮ್ಮಿ ರೇಟಿಗೆ ನಮಗೆ ವೆಜಿಟೇಬಲ್ಸ್ ಮತ್ತು ಹಣ್ಣುಗಳೆಲ್ಲ ಸಿಗುತ್ತೆ. ಇವಾಗ ನಮ್ಮ ತೋಟದಲ್ಲೇ ತುಂಬ ತರಕಾರಿ ಇರೋದ್ರಿಂದ ನಾನು ಆದಷ್ಟು ತರಕಾರಿಗಳು ಅಲ್ಲಿಂದ ಕಮ್ಮಿ ತೊಗೊಂಡು ಬರ್ತೀನಿ. ಮೇಯ್ನಾಗಿ ಫ್ರೂಟ್ಸ್ ಮತ್ತು ಫಿಶ್ ತೊಗೊಂಡು ಬರಲಿಕ್ಕೆ ಅಂತ ಹೋಗ್ತೀವಿ ನಾವು ಅಲ್ಲಿಗೆ. ನಮ್ಮ ಮನೆಯಿಂದ ಆಲ್ಮೋಸ್ಟ್ ನಮಗೆ ಎಷ್ಟು ಸಿನಿಮಾ ಟೈಮ್ ಎಷ್ಟಾಗುತ್ತೆ? 25 ನಿಮಿಷ. ಸೊ ಒಂದು 25 ನಿಮಿಷ ಆಗುತ್ತೆ. ಪ್ರತಿ ವೀಕೆಂಡು ಯಾವಾಗಾದ್ರೂ ನಮಗೆ ಬೇರೆ ಎಲ್ಲೂ ಹೋಗೋ ಪ್ಲಾನ್ಸ್ ಇಲ್ಲ ಅಂತಂದ್ರೆ ಹೋಗ್ತೀವಿ. ಇಲ್ಲ ಏನಾದರೂ ಟ್ರಾವೆಲ್ ಪ್ಲಾನ್ಸ್ ಬೇರೆ ಕಡೆ ಹೋಗೋದಿದೆ ಅಂತಂದ್ರೆ ಯೂಶಲಿ 15 ದಿನಕ್ಕೂ ಹಾಗೆ ಒಂದ್ಸಲ ಆದ್ರೂ ಹೋಗಿ ಬರ್ತೀವಿ ಇಲ್ಲಿಗೆ. ನನಗೆ ಫಸ್ಟ್ ಟೈಮ್ ನೋಡಿದಾಗ ಏನನ್ನಿಸ್ತು ಅಂತಂದ್ರೆ ಸೇಮ್ ಟು ಸೇಮ್ ನಮ್ಮ ಇಂಡಿಯನ್ ವೈಬ್ಸ್ ಅದು ಸಿಗ್ತಾ ಇತ್ತು. ಬಿಕಾಸ್ ಇಲ್ಲಿ ಸೂಪರ್ ಮಾರ್ಕೆಟ್ ಆಗಲಿ ಬೇರೆ ಎಲ್ಲೂ ನಿಮಗೆ ಅವರು ಕೂಗಿ ಕರಿಯೋದು ಕೇಳಿಸಲ್ಲ. ಅದು ಟೊಮೊಟೊ ಆಗಲಿ ಆರೆಂಜ್ ಆಗಲಿ ಬೇರೆದೆಲ್ಲದನ್ನು ಯಾರು ಇಲ್ಲಿ ಜೋರಾಗಿ ಕೂಗಿ ಕರೆದು ತಗೊಳ್ಳಿ ಅಂತ ಹೇಳಲ್ಲ. ಬಟ್ ಅಲ್ಲಿ ಆ್ಯಕ್ಚುಲ್ ಆಗಿ ಕರೀತಾರೆ ಹಾಗೆ. ಆಮೇಲೆ ಒಂದೊಂದು ಕಡೆ ತುಂಬ ಕಮ್ಮಿ ರೇಟ್ಗೆ ಅವರು ಸೇಲ್ ಮಾಡ್ತಾರೆ. ನಮಗೆ ಲೇಟರ್ ಸ್ವಲ್ಪ ದಿನ ಆದ್ಮೇಲೆ ರಿಯಲೈಸ್ ಆಗಿದ್ದೇನು ಅಂತಂದ್ರೆ ಅವ್ರುಗಳು ಆಕ್ಚುಲ್ ಆಗಿ ಫಾರ್ಮರ್ಸ್ ಅಲ್ಲ, ಅವರು ಮಿಡಲ್ ವರ್ತಿಗಳು. ಫಾರ್ಮರ್ಸ್ ಇಂದ ತೆಕ್ಕೊಂಡು ಅವರು ಹೋಲ್ಸೇಲ್ಗೆ ಅಲ್ಲಿ ಮಾರ್ತಾರೆ. ಆಕ್ಚುಲ್ ಆಗಿ ಬಲ್ಕ್ ಆಗಿ ತಗೋತೀವಿ ನಾವು ಅಂತಂದ್ರೆ ತುಂಬಾ ಬೆನಿಫಿಟ್ ಆಗುತ್ತೆ. ನಾನು ಸ್ವಲ್ಪ ದಿನ ಹಾಗೆ ಅಲ್ಲಿ ಹೋಗಿ ಕಾನ್ಫಿಡೆನ್ಸ್ ಬಂದ್ಮೇಲಿಂದ ನಂಗೆ ಎಷ್ಟು ಬೇಕೋ ಅರ್ಧ ಕೆಜಿ ಕೊಡಿ, 1/4 ಕೆಜಿ ಕೊಡಿ ಹಂಗೂ ಕೇಳಕ್ ಶುರು ಮಾಡಿದೆ. ಕೊಡ್ತಾರೆ ಅವರು. ಸೊ ಅದು ಏನು ಪ್ರಾಬ್ಲಮ್ ಇಲ್ಲ. ಮೊದಲೆಲ್ಲ ಅನ್ಕೋತಾ ಇದ್ದೆ ಅವ್ರು ಇವಾಗ 3 kg €3 ಅಂತ ಹಾಕಿದ್ದಾರೆ ಅಂದ್ರೆ ನಾನು 3 kgನೇ ತಗೋಬೇಕು ಅಂತ ಅನ್ಕೊಂಡಿದ್ದೆ ಮೊದಲು. ಬಟ್ ನಾವು 1 kg ಕೇಳಿದ್ರು €1 ಕೊಡ್ತಾರೆ. ಸೊ ಇವಾಗೆಲ್ಲ ಹೆಂಗೆ ಅಂದ್ರೆ ನಂಗೆ ಎಷ್ಟು ಬೇಕು ಅಷ್ಟು ತಗೊಂಡ್ ಬರ್ತೀನಿ. ನಾನು ಯಾವಾಗಲೂ ಹೋಲ್ಸೇಲ್ ತಗೊಂಡ್ ಬರಲ್ಲ, ಎಕ್ಸೆಪ್ಟ್ ಫ್ರೂಟ್ಸು. ನಮ್ಮ ಮನೇಲಿ ಎಲ್ಲರೂ ಹಣ್ಣು ತಿಂತೀವಿ ಚೆನ್ನಾಗಿ. ಸೊ ಆ ಸೀಸನಲ್ಲಿ ಏನು ಇರುತ್ತೆ ಆ ಹಣ್ಣುಗಳನ್ನ ಜಾಸ್ತಿ ತೊಗೊಂಡು ಬರ್ತೀವಿ. ಲಾಸ್ಟ್ ಒಂದು 2-3 ಮಂತ್ಸ್ ಅಂತೂ ಚೆನ್ನಾಗಿ ಚೆರೀಸ್ ತಿಂದಿದ್ದೀವಿ. ಇವಾಗ ಗೊತ್ತಿಲ್ಲ ಯಾವ್ದು ಶುರು ಆಗಿದೆ ಸಿನಿಮಾ. ಇವಾಗ ಮೋಸ್ಟ್ಲಿ ಪ್ಲಮ್ ಸ್ವಲ್ಪ ಚೆನ್ನಾಗಿ ಸಿಗ್ಬೋದು ಇವಾಗ ಇಲ್ಲಿ ನಮಗೆ. ಬ್ಲೂಬೆರಿ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಇಸ್ ಲೈಕ್ ನೆಕ್ಸ್ಟ್ ಲೆವೆಲ್. ಅರ್ಧ ಕೆಜಿ ನಮಗೆ ₹500 ಹಂಗೆ ಸಿಗ್ತಾ ಇದೆ. ಅಲ್ಲ 1 kg ₹500 ಸಿಗ್ತಾ ಇದೆ. 1 kg ₹500 ಸಿಗ್ತಾ ಇದೆ. ಸೊ ಬ್ಲೂಬೆರೀಸ್ ತಗೋತೀವಿ ಅಲ್ಲಿ. ಆಮೇಲಿಂದ ಸ್ಟ್ರಾಬೆರೀಸು ಆಮೇಲೆ ಅದು ಚೆನ್ನಾಗಿ ಸಿಗುತ್ತೆ. ಅಂದ್ರೆ ತುಂಬಾ ಪೇರು ಚೆನ್ನಾಗಿ ಸಿಗುತ್ತೆ. ಸ್ಟ್ರಾಬೆರೀಸ್ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಒಂದು 5-6 ಫುಲ್ ಪ್ಯಾಕೆಟ್ಸ್ಗಳು ತಗೋಬೇಕಾಗುತ್ತೆ, ಬಂದು ಬೇಗ ಮುಗಿಸ್ಬೇಕು. ಒಂದಂದ್ರೆ ನಂಗೊಂದ್ಸಲ 1 crate ಫುಲ್ ಆಫ್ ಪೊಮೊಗ್ರಾನೇಟ್ ₹350 ಸಿಕ್ತಲ್ಲ ಚೆನ್ನಾಗಿ ಅಂತ ತಗೊಂಡ್ಬಂದ್ಬಿಟ್ಟು ಒಂದು ವಾರ ಅಥವಾ ಒಂದು ವಾರಕ್ಕಿಂತ ಜಾಸ್ತಿ ಆದ್ಮೇಲೆ ಒಂದಿನ ಎಲ್ಲ ಹಣ್ಣು ಬಿಡಿಸಿ ಅದು ಜ್ಯೂಸ್ ಮಾಡಿ ನಾನು ನನ್ನ ಮಗ ಕುಡಿದ್ವಿ. ಹಣ್ಣು ತಗೊಂಡ್ ಬರೋದಕ್ಕಿಂತ ಅದನ್ನ ಮತ್ತೆ ರೆಡಿ ಮಾಡ್ಕೊಂಡು ಕುಡಿಯೋದಿದೆಯಲ್ಲ ಅದರ ಕಷ್ಟ ಅಂತೂ ನೀನ್ ಯಾವತ್ತೂ ತರಲ್ಲಪ್ಪ. ನಾನು ಪೊಮೊಗ್ರಾನೇಟ್ ಅಂತ ಡಿಸೈಡ್ ಆಗಿದ್ದೀನಿ. ಇಲ್ಲ, ಜ್ಯೂಸ್ ಚೆನ್ನಾಗಿತ್ತು ಬಟ್ ಅದು ಕೆಲಸ ತುಂಬಾ ಕೆಲಸ ಇರುತ್ತೆ. ಸೊ ನೋಡೋಣ ಇವತ್ತೆಲ್ಲ. ಇವತ್ತು ನಾರ್ಮಲ್ ನಮ್ದು ರೆಗ್ಯುಲರ್ ಆಗಿ ಏನ್ ತಗೋತೀವಿ ಆ ತರ ಹಣ್ಣುಗಳು, ಒಂದಿಷ್ಟು ಫಿಶ್ ಇದೆಲ್ಲ ತಗೋತೀವಿ. ನಾನು ನಿಮಗೆ ತೋರಿಸ್ತೀನಿ ಎಲ್ಲ ಹೇಗಿರುತ್ತೆ ಅಂತ. ನಾವು ಯೂಶಲ್ ಆಗಿ ಯಾವ ಅಂಗಡಿ ಹೋಗ್ತೀವಿ ಯೂಶಲ್ ಆಗಿ ನಂಗೆ ಒಂದಷ್ಟು ರೆಗ್ಯುಲರ್ ಇದೆ. ಅವ್ರಿಗೆ ನನ್ನ ಮುಖ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾನು ಅಲ್ಲಿ ರೆಗ್ಯುಲರ್ ಇದ್ದೀನಿ ಅಂತ ಹೇಳಿ. ಆ ಅಂಗಡಿಲಿ ರೆಗ್ಯುಲರ್ ಆಗಿ ಅದೇ ತಗೋತೀವಿ. ಆಮೇಲೆ ನಮಗೆ ಕುಕುಂಬರ್ ತುಂಬಾ ಒಂದು ದಿನ ಮಿಸ್ ಮಾಡಿ ತಗೊಂಡ್ಬರೋದು ಅಂದ್ರೆ ಪುಟಾಣಿ ಸೌತೆಕಾಯಿ ಬರುತ್ತಲ್ಲ ಅದಂತೂ ನಮ್ಮ ಮನೇಲಿ ಎಷ್ಟು ಬೇಗ ಖಾಲಿ ಆಗುತ್ತೆ ಅಂತಂದ್ರೆ ಮೇಯ್ನ ಖಾಲಿ ಮಾಡೋರೇ ಹಿಂದೆ ಇದ್ದಾರೆ ಸರ್, ದಿಯಾನ್ ಸರ್. ದಿಯಾನ್, ಕುಕುಂಬರ್ ತಗೊಂಡ್ ಬರೋಣ. ಏನ್ ತಗೊಂಡ್ ಬರೋಣ ಇವತ್ತು ನಾನು ಫಾರ್ಮರ್ಸ್ ಮಾರ್ಕೆಟ್ ಇಂದ? ಏನು ತಗೊಂಡ್ ಬರೋದು ಬೇಡವಾ? ಓಕೆ, ಫಿಶ್ ಮತ್ತೆ ಬ್ಲೂಬೆರಿ. ಬ್ಲೂಬೆರಿ ತಗೊಂಡ್ ಬರೋಣ. ಓಕೆ, ಸ್ಟ್ರಾಬೆರಿ ತಗೊಂಡು. ಹೌದಾ? ನೋಡಿ ಹೊರಗಡೆ ಕಾಣಿಸಿದ್ರೆ ನಂಗೂ ಹೇಳ್ತೀಯಾ? ನಿಂಗೆ ಹಾರ್ಸ್ ನೋಡಿ ಹೊರಗಡೆ ಕಾಣಿಸಿದ್ರೆ ನಂಗೂ ತೋರಿಸ್ತೀಯಾ? ಓಕೆ, ಡಂಕ. ಹೌದಾ? ಓಕೆ.
ಯೂಶ್ವಲ್ ಆಗಿ ನಮ್ಮ ಇಂಡಿಯಾದಲ್ಲಿ ಟ್ರಾಫಿಕ್ ಜಾಮ್ ಆದರೆ ಅಲ್ಲಿ ಕಷ್ಟ ಅಲ್ಲಿ ಮೂವ್ ಆಗೋದು ಅಂತ ಅಂತಾರಲ್ಲ, ಇಲ್ಲಿ ಜರ್ಮನಿಯಲ್ಲಿ ಆಗಿದ್ರೆ ನೆಕ್ಸ್ಟ್ ಲೆವೆಲ್. ಹೆಂಗೆ ಅಂದರೆ ಒಂದು ಸಣ್ಣದೇನೋ ಒಂದು ಸಣ್ಣ ಆಕ್ಸಿಡೆಂಟ್ಸು ಏನೋ ಒಂದು ಆಗಿದೆ ಅಂತಂದರೆ ಫುಲ್ಲು ನಿಂತು ಬಿಡುತ್ತೆ ಲೈನ್ ತುಂಬ. ನಮಗೆ ಅರ್ಧ ಗಂಟೆಲಿ ಹೋಗಬೇಕಾಗಿರೋದು ಅದು 2 ಅವರ್ ಆದರೂ ಆಯಿತು, ಹೇಳೋಕ್ಕಾಗಲ್ಲ. ಇವತ್ತು ಯಾಕೋ ಸ್ವಲ್ಪ ಇಲ್ಲಿ ಟ್ರಾಫಿಕ್ ಕಂಜೆಷನ್ ಕಾಣಿಸ್ತಾ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಸ್ವಲ್ಪ ಮೂವಿಂಗಲ್ಲಿದೆ, ನಿಂತ್ಬಿಟ್ಟಿಲ್ಲ. ನೋಡೋಣ, ಹೋಪ್ಫುಲಿ ತುಂಬ ಹೊತ್ತು ಲೇಟ್ ಆಗಲ್ಲ ಅಂತ ಅನ್ಕೋತೀನಿ. ಏನು ಎಕ್ಸೈಟ್ ಆಗೋದಿಲ್ಲ, ಈಗ ನಾವು ನೋಡಿದ್ರೆ ಎಕ್ಸೈಟ್ ಆಗೋದಾಗಿದೆ. ಹಾರ್ಸ್ ಎಲ್ಲ ನೋಡಿದ್ರೆ, ಹಾರ್ಸು, ಕವು, ಶೀಪ್, ಗೋಟ್. ಅವನನ್ನು ಎಂಗೇಜ್ ಮಾಡಲಿಕ್ಕೆ ಅಂತ ಹೇಳಿ ಅದು ತೋರ್ಸೋಕೆ ಶುರು ಮಾಡಿದ್ವಿ. ಇವಾಗ ನಾವೇನೇ ಆ್ಯಕ್ಚುಲಿ ಅದು ನೋಡಿದ ತಕ್ಷಣ ಎಲ್ಲ ಅಲ್ಲಿ ಆರ್ಸ್ ಕಾಣ್ತಾ ಇದೆ, ಅಲ್ಲಿ ಇದು ಕಾಣ್ತಾ ಇದೆ ಅಂದ್ಕೊಂಡು ಫುಲ್ಲು. ಇಲ್ಲಿ ನೆದರ್ಲ್ಯಾಂಡ್ಸಲ್ಲಿರೋ ಸಂತೆ ಶಾಪಿಂಗ್ ಹೋಗ್ತಾ ಇದ್ದೀನಿ ನಾನು. ಇವಾಗ ಒಂದು ಬ್ಯಾಗ್ ತೊಗೊಂಡಿದ್ದೀನಿ. ದರ್ಶನ್ ಒಂದು ರೌಂಡ್ ಹೋಗಿ ಬಂದರು, ಯಾಕಂದರೆ ದಿಯಾನ್ ಮಲ್ಕೊಂಡಿರೋದ್ರಿಂದ ಇಬ್ಬರು ಒಟ್ಟಿಗೆ ಹೋಗಲಿಲ್ಲ. ಅವರೊಂದಷ್ಟು ಐಟಮ್ಸ್ ತೊಗೊಂಡು ಬಂದರು, ಯಾವುದೂ ತೊಗೊಂಡು ಬಂದಿಲ್ಲ ಅಂತ ಹೇಳಿದ್ರು. ಬಿಕಾಸ್ ಇಬ್ಬರಿಗೂ ಅಲ್ಲಿ ಒಂದು ರೌಂಡ್ ಹೋಗೋಕೆ ಇಷ್ಟ, ಅದಕ್ಕೆ ಎಲ್ಲ ಐಟಮ್ಸ್ ಎಲ್ಲರೂ ತೊಗೊಂಡು ಬರಲ್ಲ. ನನ್ನ ಫೇವ್ರೇಟ್ ಅಂತಂದರೆ ಯಾವಾಗಲೂ ಬಂದು ಇಲ್ಲಿ ಈ ಗಿಡಗಳದೊಂದು ಶಾಪ್ ಇದೆ, ಇಲ್ಲಿ ಯಾವಾಗೂ ಚೆಕ್ ಮಾಡ್ತೀನಿ ನಾನು ಏನೇನು ಇಟ್ಟಿದ್ದಾರೆ ಅಂತ ಹೇಳಿ. Zo zijn we. Laat je horen, laat je liggen. 3 kilo voor 6 euro. Hallo, Marie, kom proeven lekker. 3 kilo 6 euro. Papa, kom ook proeven lekker. Kom maar lekker. 2 kilo nu 6 euro. 3 kilo, 3,50 euro. ಈ ಕಡೆ ಸೈಡು ಒಂದು ಫಿಶ್ ಶಾಪ್ ಇರ್ತಿತ್ತು, ಯಾಕೋ ಗೊತ್ತಿಲ್ಲ ಇವತ್ತು ಅವರು ಫಿಶ್ ಶಾಪ್ ಇಟ್ಟಿಲ್ಲ ಇಲ್ಲಿ. ಸೊ ಮೇಯ್ನಾಗಿ ಇವತ್ತು ಫಿಶ್ ತೊಗೊಂಡು ಹೋಗೋಕ್ಕಾಗಲ್ಲ. ನಾನು ಹೇಳ್ದಂಗೆ ಆ ಫುಲ್ ವೈಬ್ ಹೆಂಗಿರುತ್ತೆ ಅಂದರೆ ಫುಲ್ ಜಾತ್ರೆ ವೈಬೇ ಇರುತ್ತೆ. ಅವ್ರು ಕಿರಿಸ್ತಾ ಇದ್ದಾರೆ ನೋಡಿ. ಮತ್ತು ಸ್ಪೆಷಲಾಗಿ ಇಲ್ಲಿದು ಐಟಮ್ಸ್ಗಳು ಲೈಕ್ ಚೀಸು ಅದೆಲ್ಲ ಸಿಗುತ್ತೆ. ಮೇಯ್ನಾಗಿ ಹೇಳಬೇಕು ಅಂತಂದರೆ ನಾವು ಎವ್ರಿ ವೀಕ್ ಇಲ್ಲಿಗೆ ವೈಬ್ಗೋಸ್ಕರನೇ ಬರ್ತೀವಿ ಅಂತ ಹೇಳ್ಬೋದು. ಒಂಥರ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಇದು ಮಾಡಲಿಕ್ಕೆ. ನಾನು ಚೆರೀಸ್ ತೊಗೊಂಡೆ, ಅದಾಗಿದ ಮೇಲಿಂದ ಅವಕಾಡೋ ತೊಗೊಂಡೆ. ನೆಕ್ಸ್ಟು ಒಂದು ಸ್ವಲ್ಪ ಆ್ಯಪಲ್ ತೊಗೊಳ್ಬೇಕು. ಮಿಕ್ಕಿದ ಐಟಮ್ಸ್ ಎಲ್ಲ ದರ್ಶನ ಆಲ್ರೆಡಿ ತೊಗೊಂಡೋಗಾಗಿದೆ. ಇವತ್ತಾಗೋ ಗೊತ್ತಿಲ್ಲ, ಒಂದಷ್ಟು ಶಾಪ್ಗಳು ಬೇಗ ಕ್ಲೋಸ್ ಮಾಡ್ತಾ ಇದ್ದಾರೆ. ತುಂಬ ಶಾಪ್ಗಳು ಇಲ್ಲ ಆ್ಯಕ್ಚುಲಾಗಿ. ಸೊ ಯಾವಾಗ್ಲೂ ಫ್ರೆಶ್ ಆಗಿ ಅವ್ರು ಒಂದು ಫಿಶ್ ಮಾಡ್ತಾರೆ. ಅದು ಯಾವತ್ತೂ ನಾನು ತಿನ್ನೋಕ್ಕಾಗಲ್ಲ, ಬಿಕಾಸ್ ಇದು ಸ್ಯಾಟರ್ಡೇ ಮಾತ್ರ ಇರುತ್ತೆ. ಆ್ಯಂಡ್ ಸ್ಯಾಟರ್ಡೇ ನಾನು ನಾನ್ ವೆಜ್ ತಿನ್ನಲ್ಲ. ಈ ಫಿಶ್ ಎಷ್ಟೊಂದು ಸತಿ ಅನ್ಕೋತೀನಿ, ಬಟ್ ತಿನ್ನೋಕ್ಕಾಗ್ತಾಯಿಲ್ಲ. ಇದು ಇದೆ ಇಲ್ಲಿ. ಆಮೇಲಿಂದ ಪ್ಲಮ್ಮು ಗೊತ್ತಿಲ್ಲ, ನಾನು ಹೇಳಿದೆ ದರ್ಶನಿಗೆ ಬೇಡ ಇದು ಅಂತ ಪೊಮೊಗ್ರೆನೇಟ್ ಅಂತ, ಬಟ್ ಸ್ಟಿಲ್ ಹಿ ಗಾಟ್ ಸಮ್. ಆಮೇಲಿಂದ ಇದು ಆ್ಯಪಲ್ 3 kg ಇದೆ. ಸೊ ಯೂಶ್ವಲಿ ಆ್ಯಪಲ್ ಖಾಲಿ ಮಾಡ್ತೀವಿ ನಾವು. ಇದು ಆಲ್ರೆಡಿ ಒಂದು ಮಸ್ಕ್ ಮೆಲನ್ ಕಟ್ ಮಾಡಿದ್ವಿ. ಆ್ಯಂಡ್ ಮೊಟ್ಟೆ ಇದೆ, ಇದು ಗಾರ್ಲಿಕ್ ಇದೆ. ಆ್ಯಂಡ್ ಇಲ್ಲಿ ಚೆರೀಸು ಸ್ವಲ್ಪ ಅದು ಬಿಸಿಲಿಗೆ ಇದಾಗೋಗ್ಬಿಟ್ಟಿದೆ, ಅದ್ರ ಮೇಲೆ ಏನೋ ಮಿಸ್ ಆಗಿ ಒಂದು ಐಟಮ್ ಇಟ್ಬಿಟ್ಟು. ಕುಕುಂಬರ್ ಇದೆ. ಇನ್ನೊಂದಲ್ಲಿ ಮಸ್ಕ್ ಮೆಲನ್ ಇದೆ. ಸೊ ಇದಿಷ್ಟಕ್ಕೂ ಎಷ್ಟಾಯ್ತು ಚುನಿಮ್ಮ ಈ ಫ್ಲವರ್ಸ್ದು ಬೇರೆ ಶಾಪಿಂದ, ಅಂದರೆ ಆಲ್ದಿಯಿಂದ? ಅಪ್ರಾಕ್ಸಿಮೇಟ್ಲಿ ನಮಗೆ ಅರೌಂಡ್ 4,000 ರೂಪಾಯಿ ಅಂತ ಅಂದ್ಕೊಳ್ಳಿ ಇಷ್ಟು ಸಾಮಾನಿಗೆ. ಫುಲ್ ವರ್ತಿದೆ. ಇಲ್ಲಿ ಅವಕಾಡೋ ತೋರಿಸಿದ್ ನಾನು ನಿಮಗೆ, ಒಂದಕ್ಕೆ 50 ರೂಪಾಯಿ ಹಾಗೆ. ಅದು ನನಗೆ 2 ಯೂರೋಸ್ಗೆ 4 ಅವಕಾಡೋ ಸಿಕ್ತು. ಆ್ಯಂಡ್ ಜೋಳಗಳು ಒಂದಕ್ಕೆ 100 ರೂಪಾಯಿ ಆಗುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ ನನಗೆ, ಬಟ್ ಸೊ ಇದಿಷ್ಟಕ್ಕೆ ಆಲ್ಮೋಸ್ಟ್ ಒಂದು 4,000 ಆಯಿತು ನಮಗೆ. ನಿಮಗೇನು ಅನಿಸುತ್ತೆ ಹೇಳಿ? ಸೊ ದಿಸ್ ಈಸ್ ಆರ್ ದಿಸ್ ವಾಸ್ ಆರ್ ಫಾರ್ಮರ್ಸ್ ಮಾರ್ಕೆಟ್ ಶಾಪಿಂಗ್ ವ್ಲಾಗ್. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್. Diane also wants to say bye-bye? Yeah. Yeah. Bye-bye. Bye-bye.